ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಖುಷಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಇದು ಚೌತಿ ಹಬ್ಬದ ಮಾರನೇ ದಿನ ನಾವು ಒಂದು ಸಣ್ಣದಾಗಿ ಹಬ್ಬ ಮಾಡಿದ್ವಿ. ಅದರ ವ್ಲಾಗನ್ನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಹಾಗೆ ಹಿಂದಿನ ವಿಡಿಯೋದಲ್ಲಿ ತಾವೆಲ್ಲ ನೋಡಿದ್ರಿ ಚಕ್ಲಿ ಎಲ್ಲ ಮಾಡಿದ್ದೆ. ಸುಮಾರು ಜನ ಚಕ್ಲಿ ರೆಸಿಪಿ ಶೇರ್ ಮಾಡಿ ಅಂತ ಹೇಳಿದ್ರಿ. ನಾನು ಸುಮಾರು ವ್ಲಾಗಲ್ಲಿ ಚಕ್ಲಿ ಮಾಡುವಾಗ ರೆಸಿಪಿ ಶೇರ್ ಮಾಡಿದ್ದೀನಿ, ಬಟ್ ಅದೆಲ್ಲ ಹಳೆ ವ್ಲಾಗಲ್ಲಿ. ನಾನು ಇನ್ನೊಂದು ದಿನ ಯಾವಾಗಾದರೂ ಮಾಡಿದ್ರೆ ಆ ರೆಸಿಪಿನ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ತೀನಿ. ಸೊ ಹಾಗೆ ಇವತ್ತು ನಾನು ಕರ್ಜಿಕಾಯಿ ಮತ್ತು ಮೋದಕ ಹಾಗೆ ಪಂಚಕಜ್ಜಾಯ ದೇವ್ರ ನೈವೇದ್ಯಕ್ಕೆ ಮಾಡ್ತಾಯಿದ್ದೀನಿ. ಚೌತಿಗೆ ಇದನ್ನು ಕಂಪಲ್ಸರಿಯಾಗಿ ಮಾಡ್ತಾರೆ ನಮ್ಮ ಕಡೆ. ಹಾಗಾಗಿ ಮತ್ತು ಕಾಯಿ ಏನು ತುರಿ ಮಾಡೋದಿದೆಯಲ್ಲ, ಅದರ ಲಿಂಕನ್ನು ಸುಮಾರು ಜನ ಯಾವಾಗಲೂ ಕೇಳ್ತಾರೆ. ಅದ್ರ ಲಿಂಕ್ ನನ್ನ ಹತ್ರ ಇಲ್ಲ, ಇದ್ದರೆ ಖಂಡಿತವಾಗ್ಲೂ ಶೇರ್ ಮಾಡ್ತಾ ಇದ್ದೆ. ಇದು ಕಾಲು ಮಂಡಿ ನೋವು ಅಥವಾ ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ಅಂದವ್ರಿಗೆಲ್ಲ ತುಂಬಾ ಸಹಾಯ ಆಗುತ್ತೆ. ನನಗೆ ನಿಂತ್ಕೊಂಡು ಕೆಲಸ ಮಾಡೋದನ್ನೇ ಇಷ್ಟ. ಅಂದರೆ ನಾನು ತರಕಾರಿ ಹೆಚ್ಚೋದ್ರಿಂದ ಹಿಡಿದು ಚಾಕುದಲ್ಲೇ ಮಾಡೋದ್ರಿಂದ ಈ ಥರ ತುರಿಯೋ ಮಣೆ ನಾನು ಫಿಕ್ಸ್ ಮಾಡ್ಕೊಳ್ಳೋದಿದ್ರೆ ತುಂಬ ಈಸಿ ಆಗುತ್ತೆ ಅಂಥೇಳಿ ನಾನು ಯಲ್ಲಾಪುರದಲ್ಲೇ TSS ಅಲ್ಲಿ ತೊಗೊಂಬಂದಿದ್ದು. ಆನ್ಲೈನಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನಲ್ಲೂ ಕೂಡ ಇದು ಸಿಗ್ಬೋದು ಸರ್ಚ್ ಮಾಡಿದ್ರೆ. ತುಂಬಾ ಸಹಾಯ ಆಗಿದೆ ನನಗೆ. ಇದನ್ನು ನಾವು ಎಲ್ಲಿ ಬೇಕಲ್ಲಿ ಅಂದರೆ ಸ್ಲ್ಯಾಬ್ಗೆ ಫಿಕ್ಸ್ ಮಾಡ್ಕೋಬೋದು, ಬೇಕಾದಾಗ ಆಮೇಲೆ ತೆಗೆದಿಟ್ಕೋಬೋದು, ಇಲ್ಲ ಒಂದೇ ಕಡೆ ಫಿಕ್ಸ್ ಮಾಡ್ತೀನಿ ಅಂದರೆ ಫಿಕ್ಸ್ ಮಾಡಿ ಕೂಡ ಇಟ್ಕೋಬೋದು, ಆ ಥರ ಇದೆ. ಸೊ ಇದೊಂದು ಪುಟ್ಟ ಇನ್ಫಾರ್ಮೇಷನ್ ಅಷ್ಟೇ ನನಗೆ ಗೊತ್ತಿದ್ದು. ಸೊ ಸುಮಾರು ಜನ ಕೇಳ್ತಾರೆ, ಯಾಕಂದರೆ ಎಲ್ರಿಗೂ ಒಂದು ಕಾಯಿ ತುರಿ ಪ್ರತಿನಿತ್ಯದ ಅಡುಗೆಯಲ್ಲಿ ಮಾಡೋದಿದ್ದೇ ಇರುತ್ತಲ್ಲ. ಹಾಗೆ ಅನಗ ನನಗೆ ಹೂ ಮುಡಿಸು ಅಂತ ಹೇಳ್ತಾ ಇದ್ದಾಳೆ. ಇತ್ತೀಚೆಗೆ ಅನಗನ್ ಸ್ಕೂಲಲ್ಲಿ ಟ್ರೆಡಿಷ್ನಲ್ ಡ್ರೆಸ್ ಹಾಕ್ಕೊಂಬರ್ಬೇಕು, ಟ್ರೆಡಿಷ್ನಲ್ ಡೇ ಅಂತೆಲ್ಲ ಮಾಡಿದರು. ಸೊ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಸ್ಕೂಲಲ್ಲಿ. ನನ್ನ ಮಗಳಿಗೂ ಕೂಡ ಹೊಸ ಥರ ಅನುಭವಗಳಾಗುತ್ತೆ. ಮತ್ತು ನನಗೆ ನಿನ್ನೆ ಕಮೆಂಟಲ್ಲಿ ಒಂದು ನೋಡಿದೆ, ಶಿಲ್ಪ ನೀವು ದಪ್ಪ ಆಗಿರೋ ಥರ ಕಾಣಿಸ್ತಾ ಇದ್ದೀರಾ, ಏನು ವಿಶೇಷನ ಅಂತ ಕಮೆಂಟ್ ಹಾಕಿದ್ರು. ನಾನೇನು ರಿಪ್ಲೈ ಮಾಡಿಲ್ಲ, ಯಾಕಂದರೆ ನಾನೇನು ದಪ್ಪ ಆಗಿದ್ದೀನಿ ನಂಗೆ ಅನ್ನಿಸ್ತಾ ಇಲ್ಲ. ನನ್ನ ವೆಯ್ಟ್ ಕರೆಕ್ಟಾಗಿ ಮೇಂಟೈನ್ ಆಗ್ತಾ ಇದೆ. ಮೊನ್ನೆ ನಾನು ಹಬ್ಬದ ದಿನ ಉಟ್ಕೊಂಡಿರೋ ಸೀರೆ ಸ್ವಲ್ಪ ಆ ಥರ ಒಂಥರ ಗರ್ಗು ಅಂತ ಹೇಳ್ತಾರಲ್ಲ, ಟಿಶ್ಯೂ ಸಿಲ್ಕ್ ಥರ ತುಂಬ ಹರಡ್ಕೊಳ್ಳುತ್ತೆ, ಆ ಥರ ಸೀರೆ ಆಗಿತ್ತು. ಮೇ ಬಿ ಆ ಕಾರಣಕ್ಕೆ ದಪ್ಪ ಕಾಣಿಸಿರ್ಬೋದು ಅಷ್ಟೇ, ಬಿಟ್ಟರೆ ಮತ್ತೇನು ವಿಶೇಷತೆ ಏನೂ ಇಲ್ಲ. ಹಾಗೆ ನಾನು ನನ್ನ ವರ್ಕೌಟ್ ವಿಡಿಯೋಗಳನ್ನು ಶೇರ್ ಮಾಡ್ತೀನಿ. ನಾನು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದು ನಿಜ. ಒಂದು ಸ್ವಲ್ಪ ದಿನ ಈ ಊರಿಂದ ಬಂದಮೇಲೆ ನಾನು ಜಾಸ್ತಿ ಏನು ವರ್ಕೌಟ್ ಅಂತ ಏನೂ ಮಾಡ್ತಾನೆ ಇರಲಿಲ್ಲ. ಬರೀ 30 ನಿಮಿಷ ವಾಕ್ ಮಾಡ್ತಾಯಿದ್ದೆ. ಮತ್ತು ಅನಗನ್ ಸ್ಕೂಲಿಗೆ ಹೋಗಿ ಬಂದು ಬೈ ವಾಕೇ ಆಗಿರೋದ್ರಿಂದ ನನಗೆ ತುಂಬ ಚೆನ್ನಾಗಿ ವಾಕ್ ಆಗ್ತಾಯಿತ್ತು ದಿನಕ್ಕೆ. ಸೊ ಹಾಗಾಗಿ ಎಕ್ಸಸೈಸು ಸ್ವಲ್ಪ ಬ್ರೇಕ್ ತೊಗೊಂಡಿದ್ದೆ. ಇನ್ನು ಮತ್ತೆ ನಾನು ವರ್ಕೌಟ್ ಶುರು ಮಾಡ್ತೀನಿ. ಮತ್ತು ಸಡನ್ನಾಗಿ ವೆಯ್ಟ್ ಗೇನ್ ಆಗೋಕ್ಕೆ ಶುರು ಆದರೆ ತುಂಬಾ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ನಾನು 1 ವರ್ಷದಿಂದ ಇವಾಗ ಸೇಮ್ ವೆಯ್ಟ್ ಮೇಂಟೈನ್ ಆಗ್ತಾ ಇರೋದು ತುಂಬಾ ಖುಷಿ ಕೊಡ್ತಾ ಇದೆ. ಯಾವಾಗ ನಾವು ಊಟ ಮತ್ತು ನಮ್ಮ ಫುಡ್ಡನ್ನು ಕರೆಕ್ಟಾಗಿ ಒಂದು ರೂಢಿ ಮಾಡ್ಕೊಳ್ತೀವಿ, ಅದಾದಮೇಲೆ ನಮ್ಮ ಹತ್ರ ಜಾಸ್ತಿ ತಿನ್ನೋಕ್ಕಾಗಲ್ಲ. ನನಗಂತೂ ಹಾಗೆ ಆಗಿರೋದು. ನಾನು ಮೊದಲು ತುಂಬ ಊಟ ಮಾಡ್ತಾಯಿದ್ದೆ, ತುಂಬ ಅಂದರೆ ತುಂಬ. ಹೊಟ್ಟೆ ತುಂಬಿದ್ರೂ ಕೂಡ ಇನ್ನೊಂದು ಸ್ವಲ್ಪ ಊಟ ಮಾಡೋಣ ಕುತ್ಕೊಂಡು ಅನ್ನೋ ಥರ ನಾನು ತುಂಬ ಜಾಸ್ತಿ ತಿಂತಾಯಿದ್ದೆ. ಇವಾಗ ಒಂದು ತುತ್ತು ಜಾಸ್ತಿ ಹೋದರೂ ಕೂಡ ನನಗೆ ಗೊತ್ತಾಗುತ್ತೆ ನನ್ನ ಹತ್ರ ತಿನ್ನೋಕ್ಕಾಗಲ್ಲ. ಅಂದರೆ ನಮ್ಮ ಹೊಟ್ಟೆ ಆ ಥರ ಅಡ್ಜಸ್ಟ್ ಆಗಿಬಿಡುತ್ತೆ. ಸೊ ಅದು ಒಂದು ನಮಗೆ ಊಟ ತಿಂಡಿ ವಿಷಯದಲ್ಲಿ ನಮ್ಗೆ ಅಡ್ಜಸ್ಟ್ ಆಯಿತು, ನಾವು ಸ್ವಲ್ಪ ತಿನ್ನೋದನ್ನು ಕಂಟ್ರೋಲ್ ಮಾಡ್ಕೊಂಡ್ವಿ ಅಂದರೆ ವೇಟ್ ಆಟೋಮೆಟಿಕ್ಕಾಗಿ ನಮಗೆ ಅದು ಏನಂದರೆ ಮೇಂಟೈನ್ ಆಗುತ್ತೆ. ಸೊ ಸುಮಾರು ಜನರಿಗೆ ವರ್ಕೌಟ್ ಮಾಡ್ತಾರೆ, ಬರೀ ವರ್ಕೌಟಿಂದನೂ ಕೂಡ ಆಗೋದಿಲ್ಲ. ಸ್ವಲ್ಪ ಫುಡ್ಡು, ಸ್ವೀಟ್ ತಿನ್ನೋದು ಅಥವಾ ಜಾಸ್ತಿ ಊಟ ಮಾಡೋದು, ಅದನ್ನೆಲ್ಲ ನಿಜವಾಗ್ಲೂ ನಾವು ಕಂಟ್ರೋಲ್ ಮಾಡೋದನ್ನು ಒಂದು ಸ್ವಲ್ಪ ದಿನ ಫೋರ್ಸ್ಫುಲಿ ಕಂಟ್ರೋಲ್ ಮಾಡಬೇಕು. ನಾನು ಕಂಟ್ರೋಲ್ ಮಾಡಬೇಕು ಅಂದರೆ ಕಂಟ್ರೋಲ್ ಮಾಡಬೇಕು ಅಂತ ಹೇಳಿ ಕಷ್ಟ ಆದರೂ ಕೂಡ 1 ತಿಂಗಳು ಅಥವಾ 2 ತಿಂಗಳು ಆ ಥರ ರುಟೀನ್ ಫಾಲೋ ಮಾಡಿದ್ರೆ ಆನಂತರ ಆಟೋಮೆಟಿಕ್ಕಾಗಿ ನಮ್ಮ ಹೊಟ್ಟೆ ಅಷ್ಟಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ಇದು ನನ್ನ ಸ್ವಂತ ಎಕ್ಸ್ಪೀರಿಯನ್ಸ್. ಇದು ಅಷ್ಟಕ್ಕೆ ಅಡ್ಜಸ್ಟ್ ಆಗಿಬಿಡುತ್ತೆ. ನೀವು ಆಮೇಲೆ 1 ತುತ್ತು ಜಾಸ್ತಿ ತಿಂದರೂ ಕೂಡ ಹೆವಿ ಆಗುತ್ತೆ, ಒಂಥರ ಆಗೋದೇ ಇಲ್ಲ, ತಿನ್ನೋಕ್ಕೆ ಆಗಲ್ಲ. ಸೊ ಹಾಗಾಗಿ ಊಟ ತಿಂಡಿ ವಿಷಯದಲ್ಲಿ ನಾವು ಒಂದು ಸ್ವಲ್ಪ ರೂಢಿ ಮಾಡ್ಕೊಂಬಿಟ್ರೆ ಲೈಫ್ ಲಾಂಗ್ ನಮಗೆ ಒಂದೇ ಥರ ವೆಯ್ಟ್ ಮೇಂಟೈನ್ ಮಾಡೋಕ್ಕೆ ತುಂಬ ಸಹಾಯ ಆಗುತ್ತೆ. ಇದು ನಾನು ನನ್ನ ಮೇಲೆ ಮಾಡ್ಕೊಂಡಿರೋ ಪ್ರಯೋಗ. ಅಂದರೆ ನಮ್ಗೆ ಓವರಾಗಿ ತಿನ್ನೋ ಅಗತ್ಯನೇ ಇಲ್ಲ, ನಮ್ಗೆ ಟ್ಯಾಂಕ್ ಫುಲ್ ತುಂಬಿಸೋ ಅಗತ್ಯ ಇಲ್ಲ. ಅದು ಸ್ವಲ್ಪ ಖಾಲಿ ಇರಬೇಕು, ಗಾಳಿ ಓಡಾಡೋ ಥರ ಇರಬೇಕು ಅದರಲ್ಲಿ. ಸೊ ಹಾಗಾಗಿ ಯಾವತ್ತೂ ಫುಲ್ ತಿನ್ನಬಾರ್ದು. ಸೊ ಅದನ್ನು ನಾನು ರೂಢಿ ಮಾಡ್ಕೊಂಡ್ಮೇಲೆ ನನ್ನ ವೆಯ್ಟು ಇಷ್ಟು ಕರೆಕ್ಟಾಗಿ ಮೇಂಟೈನ್ ಆಗ್ತಾಯಿದೆ. ಇಲ್ಲಾಂದರೆ ಪಟ್ಟಂತ ನನ್ನ ವೆಯ್ಟ್ ಏರ್ತಾಯಿತ್ತು. ಇವಾಗಲೂ ಕೂಡ ನಾನು 60 to 63 ಆ ರೇಂಜಲ್ಲೇ ಇದ್ದೀನಿ.
ಸೊ ಒಂದು ಟ್ರಿಕ್ ಇದು, ನಾವು ವೆಯ್ಟ್ ಮೇಂಟೈನ್ ಮಾಡೋದಕ್ಕೆ. ಊಟ ತಿಂಡಿನ ಒಂದು 2 ತಿಂಗಳ ಕರೆಕ್ಟಾಗಿ ಸ್ವಲ್ಪನೇ ತಿಂದು ರೂಢಿ ಮಾಡ್ಕೋಬೇಕು. ಅದಾದಮೇಲೆ ಅದೇ ಥರದ್ದು ರೂಢಿ ಆಗಿಬಿಡುತ್ತೆ ನಮಗೆ, ಓಕೆನಾ. ಸೊ ಮಾತಾಡ್ತಾ ಇಲ್ಲಿ ಕರ್ಜಿಕಾಯಿ ಮತ್ತು ಮೋದಕ, ಪಂಚಕಜ್ಜಾಯ ಎಲ್ಲನೂ ನಾನು ಮಾಡಿದೆ. ಇದನ್ನು ಇವಾಗ ದೇವ್ರ ನೈವೇದ್ಯಕ್ಕೆ ಇಡಬೇಕು. ಹಾಗೆ ಒಂದು ಪುಟ್ಟದಾಗಿ ಪೂಜೆ ಮಾಡ್ತೀವಿ. ಅದಾದಮೇಲೆ ನಮ್ಮ ಒಂದು ದೇವಸ್ಥಾನದಲ್ಲಿ, ಅಂದರೆ ನಮ್ಮ ಏರಿಯಾದಲ್ಲಿರುವಂಥ ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ 3 ದಿನಗಳ ಕಾಲ ಈ ಒಂದು ಹಬ್ಬನ ಆಚರಣೆ ಮಾಡ್ತಾರೆ. ಈ ವರ್ಷ ಅಂತೂ ನಮ್ಗೆ ನೋಡೋದಕ್ಕೆ ಸಿಕ್ತು, ಪ್ರತಿ ವರ್ಷ ಸಿಗ್ತಾ ಇರಲಿಲ್ಲ, ಯಾಕಂದರೆ ನಾವು ಊರಿಗೆ ಹೋಗ್ತಿದ್ವಲ್ಲ, ಹಾಗಾಗಿ. ಸೊ ತುಂಬ ಚೆನ್ನಾಗಿರುತ್ತೆ, ನಿಮಗೂ ಕೂಡ ತೋರಿಸ್ತೀನಿ. ನಾನು ಬೆಳಗ್ಗೆ ಈ ಪೂಜೆ ಮುಗಿಸ್ಕೊಂಡು ಹೋಗಿದ್ವಿ, ಅದಾದಮೇಲೆ ಸಂಜೆ ಕೂಡ ಹೋಗಿದ್ವಿ. ಅಷ್ಟು ಚೆನ್ನಾಗಿರುತ್ತೆ. ಇದೊಂಥರ ಈ ಗಣೇಶ ಹಬ್ಬ ಅಂದರೆ ಎಲ್ಲ ಬೀದಿಗಳಲ್ಲಿ ಎಲ್ಲ ಒಂಥರ ಖುಷಿ ಇರುತ್ತೆ. ಯಾಕಂದರೆ ಗಣಪತಿ ಕೂರಿಸಿರ್ತಾರೆ, ಲೈಟ್ಸ್ ಎಲ್ಲ ಹಾಕಿರ್ತಾರೆ, ಗಣಪತಿಗೆ ಹಾಡು ಅಂದರೆ ಭಕ್ತಿಗೀತೆಗಳನ್ನು ಹಚ್ಚಿರ್ತಾರೆ. ಒಂಥರ ಸಿಕ್ಕಾಪಟ್ಟೆ ಒಂದು 3-4 ದಿನ ಹಬ್ಬದ ಸಂಭ್ರಮ ತುಂಬಾ ಚೆನ್ನಾಗಿತ್ತು ನಮ್ಮ ಏರಿಯಾದಲ್ಲಿ. ಅದೊಂದು ಹೊಸ ಥರ ಎಕ್ಸ್ಪೀರಿಯನ್ಸ್ ಆಯಿತು. ಎಲ್ಲ ಊರಿಗೆ ಹೋಗ್ತಿದ್ವಲ್ಲ, ಇಲ್ಲೂ ಸಿಗ್ತಾ ಇರಲಿಲ್ಲ. ಸೊ ಎಲ್ಲನೂ ಕೂಡ ನೋಡ್ಬೇಕು ನಾವು, ಊರು ಆಯಿತು, ಇಲ್ಲೂ ಆಯಿತು, ಎಲ್ಲ ಚೆನ್ನಾಗಾಯಿತು. ಸೊ ಇವಾಗ ಒಂದು ಪುಟ್ಟದಾಗಿ ಪೂಜೆ ಮಾಡೋಣ. ಹಾಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ದೇವಸ್ಥಾನದಲ್ಲಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. 3 ದಿನದ ಕಾರ್ಯಕ್ರಮ ಇರುತ್ತೆ. 2ನೇ ದಿನ ಅಂತೂ ತುಂಬ ದೊಡ್ಡ ಹೋಮ ಎಲ್ಲ ಇರುತ್ತೆ. ಸೊ ಹೋಗ್ತಾ ಇದ್ದೀವಿ ಇವಾಗ. ಎಲ್ಲಿಗೆ ಹೋಗ್ತಿದ್ದೀವಿ ಮಗ ಈಗ? ದೇವಸ್ಥಾನ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ನಮ್ಮನೆ ಹತ್ರ ಒಂದು ಗಣಪತಿ ಕೂರಿಸಿದ್ದು, ಅಲ್ಲಿ ಹೋಗಿ ಬಂದ್ವಿ. ನಾವು ನಾನು ಪ್ರೆಗ್ನೆಂಟ್ ಇದ್ದಾಗ ಮಾತ್ರ ಅವಾಗ ಒಂದ್ಸಲ ನಾವು ಗಣೇಶ ಹಬ್ಬಕ್ಕೆ ಬೆಂಗಳೂರಲ್ಲಿ ಇದ್ದಿದ್ದು, ಮತ್ತೆಲ್ಲ ಟೈಮಿಗೆ ಊರಿಗೆ ಹೋಗ್ತಾ ಇದ್ವಿ. ಇದೇ 2ನೇ ಸಲ. ಸೊ ನಾವು ಮತ್ತೆ ಸಂಜೆ ಪುನಃ ಹೋಗಿದ್ವಿ. ಆವಾಗ ದೇವ್ರನ್ನ ಕೂರಿಸಿ ತೂಗುಯ್ಯಾಲೆ ತೂಗ್ತಾ ಭಜನೆಗಳನ್ನು ಮಾಡ್ತಾರೆ. ಅದನ್ನು ನೋಡುವಾಗ ನಿಜವಾಗ್ಲೂ ದೇವ್ರು ಕುತ್ಕೊಂಡು ಹಾಯಾಗಿ ಒಂದು ಭಜನೆಯನ್ನು ಆಲಿಸ್ತಾ ಕುತ್ಕೊಂಡಿದ್ದಾರೆ ಅಂತಲೇ ನಮ್ಮ ಕಣ್ಣು ಮುಂದೆ ಬರುತ್ತೆ, ಅಷ್ಟು ಸುಂದರವಾಗಿರುತ್ತೆ. ಸೊ ಹಾಗೆ ಇದು ನೆಕ್ಸ್ಟ್ ಡೇ ಇಲ್ಲಿ ಗಣಪತಿ ವಿಸರ್ಜನೆ ಇತ್ತು. ಹಾಗಾಗಿ ಅಲ್ಲಿ ತಮಟೆ ಅಂತಲೇ ಹೇಳ್ತಾರೆ ಅಂದ್ಕೊಂಡಿದ್ದೀನಿ, ಇದನ್ನೆಲ್ಲ ಬಾರಿಸ್ತಾರೆ. ಸೊ ನಮ್ಮ ಮನೆಗಂಗೆ ಅದ್ರ ಸೌಂಡ್ ಕೇಳಿದ್ರೆ ಸಾಕು. ಸೊ ನನಗೂ ಕೂಡ ಒಂಥರ ತುಂಬಾ ರೋಮಾಂಚನ ಅನಿಸುತ್ತೆ, ನನಗೂ ಕೂಡ ಕುಣಿಬೇಕು ಅಂತ ಅನಿಸುತ್ತೆ, ಬಟ್ ಆಗೋದಿಲ್ಲ. ಹಾಗಾಗಿ ಸುಮ್ಮನೆ ಇರ್ತೀನಿ. ನನ್ನ ಮಗಳು ಕುಣಿಯೋದು ನೋಡಿ ಖುಷಿ ಪಡ್ತೀನಿ. ಸೊ ಅವಳು ಎಂಜಾಯ್ ಮಾಡ್ತಾ ಇದ್ದಾಳೆ. ನಾನಂತೂ ಬಿಟ್ಬಿಟ್ಟಿದ್ದೀನಿ, ಎಂಜಾಯ್ ಮಾಡು ನೀನು ಅಂತ. ಸೊ ಖುಷಿ ಆಯಿತು ಈ ಥರದ್ದೆಲ್ಲ ನೋಡೋದಕ್ಕೆ. ನನಗಂತೂ ಅಲ್ಲಿ ಏನು ತಮಟೆ ಬಡಿತಾರಲ್ಲ, ಅಲ್ಲೇ ಮಧ್ಯದಲ್ಲಿ ಹೋಗ್ಕೊಂಡು ಕುಣಿದು ಎಲ್ಲ ಬಂದ್ಲು. ಸ್ವಲ್ಪ ಜಾಗರೂಕತೆ ವಹಿಸ್ಬೇಕಾಗತ್ತೆ, ಯಾಕಂದರೆ ಅವ್ರಿಗೆ ಬಡಿಯುವಾಗ ಗೊತ್ತಾಗೋದಿಲ್ಲ. ಆದರೂ ನಾನು ಅಲ್ಲೇ ನಿಂತ್ಕೊಂಡಿದ್ದೆ ಒಂದು 5 ಮಿನಿಟ್ಸ್ ಅಷ್ಟೇ. ಸೊ ಅವಳು ಅಲ್ಲಿ ಎಂಜಾಯ್ ಮಾಡಿದ್ಲು. ಮತ್ತು ನಾವು ಮತ್ತೆ ಗಣೇಶನ ನೋಡೋದಕ್ಕೆ ಹೊರಟ್ವಿ. ಅಲ್ಲಲ್ಲಿ ಗಣೇಶನ ಕೂರಿಸಿದ್ರು. ಒಂದು ಕಡೆ ಅಂತೂ ತುಂಬ ದೊಡ್ಡ ಗಣೇಶ ಕೂರಿಸಿದ್ರು. ಸೊ ಅಪ್ಪ ಮಗಳು ಮೊದಲನೇ ದಿನವೇ ಹೋಗಿ ನೋಡ್ಕೊಂಬಂದಿದ್ರು. ಇವತ್ತಿನ ದಿನ ನಾನು ಬರ್ತೀನಿ, ಒಂದ್ಸಲ ನೋಡ್ಕೊಂಬರೋಣ, ನನಗೂ ಹೋಗಬೇಕು ಅಂತ ಅನ್ನಿಸ್ತಾ ಇದೆ ಅಂತೇಳಿ ಹೋಗಿದ್ದಾಗಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಈ ಸಲದ ಹಬ್ಬ ನಮ್ಮದು ಈ ಥರ ಇತ್ತು ಸ್ನೇಹಿತರೆ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಮಸ್ಕಾರ.